ಸೊ 1995 ನಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ ಇದ್ದಿದ್ದ ಪ್ರಾಬ್ಲಮ್ಸ್, ಕಾಯಿಲೆಗಳು, ಆಮೇಲೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಾದ್ಮೇಲೆ ಆಮೇಲೆ 2005, 2010, 15, 20, 25. ಸೊ ಎವ್ರಿ 5 to 6 years or every 10 years the whole scenario is changing. ಯಾವ್ಯಾವ ಕಾಯಿಲೆಗಳನ್ನ ನಾವು ತುಂಬಾ ಅಪರೂಪ ಅಂತ ಅನ್ಕೊಂಡಿದ್ವಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಓದುವಾಗ ಬರೀ ಇದೊಂದು ಥಿಯರಿ ಮಾರ್ಕ್ಸ್ ಕ್ವೆಶನ್ಸ್ ಅಂತ ಅನ್ಕೊಂಡಿದ್ವಿ. PCOS ನಾವು ನೋಡ್ತಾನೆ ಇರ್ಲಿಲ್ಲ. ಆಗ ನಮ್ಗೆ ಜಾಸ್ತಿ ಇದ್ದಿದ್ದು ಅನಿಮಿಯಾ ಇತ್ತು, ಹೆಣ್ಮಕ್ಳಿಗೆ PPH ಆಗಿ ಜನ ಸತ್ತೋಗ್ಬಿಡೋರು, ಮೆಟರ್ನಲ್ ಮಾರ್ಟಾಲಿಟಿ ಇತ್ತು. ಸೊ ಅವರ್ ಫೋಕಸ್ ವಾಸ್ ಸಮ್ವೇರ್ ಎಲ್ಸ್. ಅಂಡ್ ಇವನ್ ಅವಾಗ ಜಾಸ್ತಿ ಮಕ್ಳು 3 ಮಕ್ಳು 4 ಮಕ್ಳು 5 ಮಕ್ಳು ಮಾಡ್ಕೊಂಡ್ರು. ನಾವು ಅವ್ರಿಗೆ ಫೋರ್ಸ್ ಮಾಡಿ ಯಾಕೆ ಇಷ್ಟೊಂದು ಮಕ್ಳು ಮಾಡ್ಕೊಂತೀರಾ, ಮೊದ್ಲು ಮಕ್ಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಳ್ಳಿ ಅನ್ನೋ ತರ ಎಜುಕೇಟ್ ಮಾಡೋ ಟ್ರೆಂಡ್ ಇತ್ತು. ಈಗ ನನ್ನ ಪ್ರಾಕ್ಟೀಸ್ ಜಾಸ್ತಿ ಆಗ್ತಾ ಏಜ್ ಆಗ್ತಾ ಫುಲ್ ವರ್ಲ್ಡ್ ಇವಾಲ್ವ್ ಆಗ್ತಾ ಈಗ ಮಕ್ಳು ಮಾಡ್ಕೊಳ್ಳೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ. ಫರ್ಟಿಲಿಟಿ ಅನ್ನೋದೇ ಒಂದು ಇಶ್ಯೂ ಆಗ್ಬಿಟ್ಟಿದೆ, ವಿಚ್ ವಾಸ್ ನಾಟ್ ಅನ್ ಇಶ್ಯೂ ಬಿಫೋರ್.